ಬಾವಿಯಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾದ ಘಟನೆಯೊಂದು ರೋಣ ತಾಲೂಕಿನ ಮುಘಳಿ ಗ್ರಾಮದ ಹೊರವಲಯದ ಜಮೀನೊಂದರಲ್ಲಿ ನಡೆದಿದೆ. 30 ವರ್ಷದ ಶಂಕರಪ್ಪ ಅಲಿಯಾಸ್ ಮುತ್ತು ಕೊಳ್ಳಿ ಮೃತ ಮೃತ ಯುವಕ ರೋಣ ಪಟ್ಟಣದ ಹಕಾರಿ ಕಾಲೋನಿ ನಿವಾಸಿ ಎನ್ನಲಾಗಿದೆ. ಪತ್ನಿಯ ಅನೈತಿಕ ಸಂಬಂಧದಿಂದ ಕೊಲೆ ಮಾಡಿ ಬಾವಿಯಲ್ಲಿ ಬಿಸಾಕಿರುವ ಆರೋಪ ಕೇಳಿ ಬಂದಿದ್ದು, ಮೊದಲು ಡ್ರೈವರ್ ಆಗಿದ್ದ ವೇಳೆ ಕುರಹಟ್ಟಿ ಗ್ರಾಮದ ವಿದ್ಯಾಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಮೃತ ಶಂಕರಪ್ಪ ಈಗ ಇಬ್ಬರಿಗೂ 2 ಮಕ್ಕಳಿವೆ. ಪ್ರೀತಿಸಿ ಮದುವೆ ಆಗಿದ್ರೂ ಪತ್ನಿ ವಿದ್ಯಾ ಬೇರೊಬ್ಬ ಡ್ರೈವರ್ನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಳು. ಪತ್ನಿ ವಿದ್ಯಾಳ ಅನೈತಿಕ ಸಂಬಂಧ ವಿಷಯ ಪತಿ ಶಂಕರಪ್ಪಗೆ ಇತ್ತೀಚೆಗೆ ಗೊತ್ತಾಗಿತ್ತಂತೆ. ಹೀಗಾಗಿ ಪ್ರಿಯಕರ ಡ್ರೈವರ್ ಶಿವಕುಮಾರ್ನೊಂದಿಗೆ ಸೇರಿ ಪತಿ ಕೊಲೆ ಮಾಡಿದ್ದಾರೆ. ಇನ್ನು ನಂತರ ಬಟ್ಟೆಯಿಂದ ಶಂಕರಪ್ಪನ ಕೈಕಾಲು ಕಟ್ಟಿದ್ದಾರೆ. ಅದಕ್ಕೆ 4-5 ಹಾಸಿಗೆಯನ್ನು ಸುತ್ತಿ ಕಟ್ಟಿದ್ದಾರೆ. ಬಳಿಕ ರೋಣದಿಂದ ಸರಿಸುಮಾರು 17 ಕಿಲೋಮೀಟರ್ ದೂರದ ಮುಘಳಿ ಗ್ರಾಮದ ಸಮೀಪ ಜಮೀನಿನ ಬಾವಿಗೆ ಬಿಸಾಕಿ ಹೋಗಿದ್ದಾರೆ ಈ ಹಂತಕರು. ಕಳೆದ 4-5 ದಿನಗಳ ಹಿಂದೆ ನಡೆದಿದ್ದ ಘಟನೆ ಇದಾಗಿದ್ದು, ಇಂದು ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ರೋಣ ಪೊಲೀಸರ ಭೇಟಿ ಪರಿಶೀಲನೆಯನ್ನು ನಡೆಸಲಾಗಿದ್ದು, ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಾಸ್ತವಿಕತೆ ಗೊತ್ತಾಗಿದೆ. ಈ ಕುರಿತು ಗದಗ ಜಿಲ್ಲೆಯ ರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಗದಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.